ಎದ್ದು ನಿಂತಿದೆ ನೋಡು ರಾಮ ಮಂದಿರ, ಮೇಲೆದ್ದು ನಿಂತಿದೆ ನೋಡು ರಾಷ್ಟ್ರ ಮಂದಿರ. ಎದ್ದು ನಿಂತಿದೆ ನೋಡು ರಾಮ ಮಂದಿರ, ಮೇಲೆದ್ದು ನಿಂತಿದೆ ನೋಡು ರಾಷ್ಟ್ರ ಮಂದಿರ. ಶತಮಾನದ ಅಪಮಾನವ ದೈನ್ಯತೆಯ ಕಳೆದು, ನವನೂತನ ಸ್ವಾಭಿಮಾನ ಧನ್ಯತೆಯ ಪಡೆದು. ಎದ್ದು ನಿಂತಿದೆ ನೋಡು ರಾಮ ಮಂದಿರ, ಮೇಲೆದ್ದು ನಿಂತಿದೆ ನೋಡು ರಾಷ್ಟ್ರ ಮಂದಿರ. ಭರತ ಭೂಮಿ ಕಣಕಣದಲ್ಲೋ ರಾಮ ರಾಮ, ಯುವ ಜನರ ಹೃದಯದಲ್ಲಿ ರಾಮ ನಾಮ. ನದಿ ಕಡಲಿನ ತೆರೆ ತೆರೆಯಲ್ಲಿ ರಾಮ ರಾಮ, ಹಕ್ಕಿಗಳ ಚಿಲಿಪಿಲಿಯಲ್ಲೂ ರಾಮ ರಾಮ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಸೀತಾರಾಮ್. ರಾಮ ರಾಮ ರಘುರಾಮ. ಮರೆಯದಿರಿ ಶ್ರಮದಾನದ ಬಲಿದಾನದ ಇತಿಹಾಸ, ಸರಯು ನದಿಯು ಹೇಳುತ್ತಿಹುದು ನಮ್ಮಿ ಜನರ ಸಾಹಸ. ಎದೆಯ ತೊಟ್ಟಿ ತಡೆಯ ತಟ್ಟಿ ನುಗ್ಗಿದ ಕರಸೇವಕರು, ಹಗೆಯ ಕಟ್ಟಿ ಹೆಣವ ನೊಟ್ಟಿ ಮೆರೆದ ಸಮಯ ಸಾಧಕರು. ಎದ್ದು ನಿಂತಿದೆ ನೋಡು ರಾಮ ಮಂದಿರ, ಮೇಲೆದ್ದು ನಿಂತಿದೆ ನೋಡು ರಾಷ್ಟ್ರ ಮಂದಿರ. ಎದ್ದು ನಿಂತಿದೆ ನೋಡು ರಾಮ ಮಂದಿರ, ಮೇಲೆದ್ದು ನಿಂತಿದೆ ನೋಡು ರಾಷ್ಟ್ರ ಮಂದಿರ. ವಾವ್, ಸೂಪರ್. ಡಾಕ್ಟ್ರೆ, ಹೇಗೆ ಅನಿಸ್ತಾ ಇದೆ? ಮೊದಲಿಗೆ ಬಹಳ ಈ ಸಂಭ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಇಡೀ ಜಗತ್ತು ಭಾರತವನ್ನು ವಿಶ್ವಗುರು ಅಂತ ಕರೀತಾ ಇತ್ತು. ಆದರೆ ಆ ಗುರು ಅನ್ನೋ ಶಬ್ದಕ್ಕೆ ಒಂದು ಆಚಾರ್ಯ ಅಂತ ಒಂದರ್ಥ, ಇನ್ನೊಂದು ಗುರು ಅನ್ನೋ ಶಬ್ದಕ್ಕೆ ಭಾರ ಅಂತ ಅರ್ಥ. ಭಾರತಕ್ಕೆ ಆ ಗುರುತ್ವ ಅನ್ನೋದು ಸಂಪಾದನೆ ಮಾಡಿಕೊಟ್ಟಿದ್ದು ಹೇಗೆ, ಇಡೀ ಭಾರತದಲ್ಲಿ ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ವಿಶ್ವಗುರು ಸ್ಥಾನ ಅದು ಅರ್ಥಪೂರ್ಣವಾಗಿ ಸಿಕ್ಕಿದೆ ಅನ್ನೋದು ನಮಗೆ ನಿನ್ನೆ ದಿವಸ ನಡೆದಂತಹ ಸಂಭ್ರಮಾಚರಣೆಯನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ರಾಮನ ಆರಾಧಕರಾದಂತಹ ನಮ್ಮ ಕರ್ನಾಟಕದಿಂದ ಇಡೀ ಜಗತ್ತಿನಲ್ಲಿ ವಿಶೇಷವಾಗಿ ಭಾರತದಲ್ಲಿ ಸುಪ್ತವಾಗಿದ್ದಂತಹ ಕ್ಷಾತ್ರ ಪ್ರಜ್ಞೆಯನ್ನು ಹಾಗೂ ಆ ಹಿಂದೂ ಪ್ರಜ್ಞೆಯನ್ನು ಬಡಿದೇಳಿಸಿದಂತಹ ಬಹಳ ದೊಡ್ಡ ಕ್ರಾಂತಿಕಾರಿ ಸನ್ಯಾಸಿಗಳು ಅಂತ ಕರೆಸ್ಕೊಂಡಂತಹ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೇಬೇಕು. 84ರಿಂದ 86 ಪೂಜ್ಯ ಶ್ರೀಪಾದಂಗಳವರ ತೃತೀಯ ಪರ್ಯಾಯ. ಉಡುಪಿಯಲ್ಲಿ ಅವರು ಅವತ್ತು ಘೋಷಣೆ ಮಾಡಿದಂತಹ ಆ ಕಾಲ, ಆ ಒಂದು ಘೋಷಣೆ ಇಡೀ ಜಗತ್ತು ತಿರುಗಿ ನೋಡೋ ಹಾಗೆ ಮಾಡುತ್ತೋದು. ಭಾರತಕ್ಕೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ಲಿಕ್ಕೆ ಇವತ್ತು ನಾವೇನಾದರೂ ಈ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಆ 84ರಿಂದ 86ರಲ್ಲಿ ಏನು ಒಂದು ಘೋಷಣೆ ಬಂತೋ ಆ ಘೋಷಣೆಯೇ ಮೂಲ ಸ್ರೋತಸ್ಸು ಅಂತ ನಾವು ಕರೀಬೋದು. ಅವತ್ತು ಪೂಜ್ಯ ಶ್ರೀಪಾದಂಗಳವರು ಹಿಂದವ ಸೋದರ ಸರ್ವೇ ನ ಹಿಂದು ಪತಿತೋ ಭವೇತ್ ಅಂತ ಹೇಳಿದ್ರು. ಅಂದರೆ ಯಾವ ಹಿಂದೂಗಳು ಕೂಡ ನಾವು ಯಾವತ್ತೂ ಕೂಡ ಹಿಂದುಳಿಯಬಾರದು, ಎಲ್ಲರೂ ಕೂಡ ನಾವು ರಾಮನ ಆದರ್ಶವನ್ನು ಇಟ್ಕೊಳ್ಬೇಕು. ರಾಮ ಅನ್ನುವ ಶಬ್ದವೇ ಹಾಗೆ ಹೇಳುತ್ತೆ, ಯೋಗಿಗಳ ಮನಸ್ಸಿನಲ್ಲಿ ಸದಾಕಾಲ ಓಡಾಡುವವನು ರಾಮ ಅಂತ. ಅಂತಹ ರಾಮ ಇದ್ದಂತಹ ಈ ಒಂದು ಭೂಮಿಯಲ್ಲಿ ರಾಮನಿಗೆ ಸ್ಥಾನವನ್ನು ನಾವು ಕಲ್ಪನೆ ಮಾಡಿಕೊಡದೆ ಹೋದರೆ ಇದು ನಮ್ಮ ಬಹಳ ದೊಡ್ಡ ಅನ್ಯಾಯ ಇದು ಅಂತ ಆ ಒಂದು ಧರ್ಮ ಸಂಸತ್ತಿನಲ್ಲಿ ಏನು ಘೋಷಣೆಯನ್ನು ಪೂಜ್ಯ ಶ್ರೀಪಾದಂಗಳವರು ಅವತ್ತು ಮಾಡಿದ್ರೋ ಅದು ಇವತ್ತು ಅದು ಯಶಸ್ವಿಯಾಗಿ ಅದು ಈಡೇರಿದೆ. ಹಾಗಾಗಿ ಪೂಜ್ಯ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅವರನ್ನು ನೆನಪು ಮಾಡಿಕೊಳ್ಬೇಕು. ಅಯೋಧ್ಯೆಯಲ್ಲಿ ನಾವು ಆಗಲೇ ಹೇಳಿದ ಹಾಗೆ ಇಡೀ ಜಗತ್ತು ಅಯೋಧ್ಯೆಯಲ್ಲಿ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಅಯೋಧ್ಯೆ ಸೀಮಿತವಾಗಿಲ್ಲ. ಇವತ್ತು ಇಡೀ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ಕೂಡ ಅಯೋಧ್ಯೆ ಅನ್ನೋದು ಬಂದುಬಿಟ್ಟಿದೆ. ಅದು ಈ ಸಂದರ್ಭದಲ್ಲಿ ಒಂದು ಮಾತನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂಸ್ಕೃತದ ಒಬ್ಬ ಪ್ರಸಿದ್ಧ ಕವಿ ಭಾಸ ತನ್ನ ಒಂದು ನಾಟಕದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾನೆ. ಕೈಕೇಯಿ ರಾಮನನ್ನು ಕಾಡಿಗೆ ಅಟ್ಟಿದ ಮೇಲೆ ಭರತನ್ನು ಕರೆದು ಕೇಳ್ತಾಳಂತೆ,
ಇದೋ ಅಯೋಧ್ಯೆಯನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ, ಇನ್ನು ಮುಂದೆ ನಿನ್ನ ಸಂಭ್ರಮದಿಂದ ನೀನು ಇಲ್ಲಿ ಕಾಲವನ್ನು ಕಳಿ ಅಂತ ಹೇಳಿದಾಗ ಭರತನಾಡುವಂಥ ಮಾತು ಬಹಳ ಈ ಸಂದರ್ಭದಲ್ಲಿ ಅರ್ಥಪೂರ್ಣವಾದಂತಹ ಮಾತು. ಅವನು ಹೇಳ್ತಾನೆ, ನಾಯೋಧ್ಯ ತಂ ವಿನಾಯೋಧ್ಯ ಸಾಯೋಧ್ಯ ಯತ್ರ ರಾಘವ ಅಂತ. ಅಂದರೆ ರಾಮನಿಲ್ಲದೇ ಇರುವಂತಹ ಒಂದು ನಾಡು ಅದು ಅಯೋಧ್ಯೆಯೇ ಅಲ್ಲ, ಎಲ್ಲಿ ರಾಮದೇವರು ವಾಸ ಮಾಡ್ತಾರೋ ಅದೇ ನನಗೆ ಅಯೋಧ್ಯೆ ಅಂತ ಆ ಒಂದು ಧೀರೋದಾತ್ತ ಮಾತನ್ನು ಏನು ಭರತ ಅಲ್ಲಾಡ್ತಾನೋ ಅಂತಹ ಆ ಸಂಭ್ರಮದ ಆ ಧೀರ ವಾಕ್ಯ ನಮ್ಮೆಲ್ಲರ ಮನಸ್ಸಿನಲ್ಲಿ ಸುಪ್ತವಾಗಿತ್ತು. ಅದು ಈಗ ಜಾಗೃತವಾಗಿದೆ. ಅದು ಅಂತಹ ಜಾಗೃತ ಅವಸ್ಥೆಗೆ ತಂದಂತಹ ಒಂದು ಶ್ರೇಯಸ್ಸು, ಕೀರ್ತಿ ಅದು ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕದು. ಮೇಡಮ್ ಹೇಳ್ತಾ ಇದ್ರು ಇವತ್ತು ಯಾವ ರೀತಿಯಾಗಿ ಜೈ ಶ್ರೀರಾಮ್ ಅಂತ ಹೇಳಿ ಮೊಳಗ್ತಾ ನಾನು ಆರಂಭದಲ್ಲೇ ಹೇಳಿದೆ. ಇವತ್ತು ಯಾರನ್ನೇ ಹೋಗಿ ಮಾತಾಡ್ಸಿ ಹೊರಗಡೆ, ಯಾರೇ ಅತಿಥಿಗಳಿಗೆ, ಯಾರೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಹಲೋ ಮೇಡಮ್ ಅವ್ರೆ ಜೈ ಶ್ರೀರಾಮ್ ಅನ್ನು ಅಂತಾರೆ. ಏನು ಹೇಳ್ತೀರಿ ಶಕುಂತಲ ಮೇಡಮ್? ಇವತ್ತು ರಾಮನ ನಾಮದ ಮಹಿಮೆ ಅಂತ ಹೇಳ್ತಾರೆ, ರಾಮನ ನಾಮ ಒಂದೇ ಸಾಕು ಅಂತ. ಹಾಗೆ ಈ ದೇಶವನ್ನು ಕಟ್ಟಲಿಕ್ಕಿರುವಂಥ ಒಂದು ಶಕ್ತಿ ಏನಿದೆ, ನಮಗೇನು ಬೇಕಾಗಿದೆ, ಅದು ನಮ್ಮ ಜಾಗೃತ ಅವಸ್ಥೆ. ಈ ಜಾಗೃತ ಅವಸ್ಥೆಯನ್ನು ತಂದುಕೊಟ್ಟವನು ರಾಮ. ರಾಮ ಅನ್ನುವನು ದೇಶದ ಅಸ್ಮಿತೆ. ರಾಮರಾಜ್ಯ ಅಂದರೆ ಏನು? ರಾಮರಾಜ್ಯ ಅಂದರೆ ಸುಸ್ಥಿತಿ, ಸುಭದ್ರತೆ ಮತ್ತು ಹಾಗೆಯೇ ಆಡಳಿತ. ಈ ಆಡಳಿತವನ್ನು ತರಬೇಕು ಅಂತ ಹೇಳಿ ನಮ್ಮ ರಾಜರ್ಷಿ ನರೇಂದ್ರ ಮೋದಿಯವರು ಏನು ಪ್ರಯತ್ನ ಮಾಡ್ತಾ ಇದ್ದರು ಇಷ್ಟು ವರ್ಷಗಳಿಗೆ, ಅದರ ಮುಂದಿನ ಹಂತ ಏನಿರ್ಬೋದು ಅಂತ ನಮಗೆಲ್ಲ ಬಹಳ ಆಶ್ಚರ್ಯವಾಗಿ ನಾವು ಕಾಯ್ತಾ ಇದ್ದೇವೆ. ಯಾಕಂದರೆ ನಿನ್ನೆಯಿಂದ ಒಂದು ಹೊಸ ಯುಗ ಅನ್ನೋದನ್ನು ಮೋದಿಜಿಯವರು ಹೇಳಿದ್ರು. ದೇವಸೆ ದೇಶ, ರಾಮಸೆ ರಾಷ್ಟ್ರ ಅಂದರು. ಅಂದರೆ ಸಾಂಕೇತಿಕವಾಗಿ ನಮ್ಮ ಮನಸ್ಸಿನ ಒಳಗಡೆ ರಾಮ ಇದ್ದ ಕಾರಣ ಹಿಂದೂ ಧರ್ಮ ಇತ್ತು. ಹಿಂದೂ ಧರ್ಮ ಇದ್ದ ಕಾರಣ ನಮ್ಮಲ್ಲಿ ಸಚ್ಚರಿತ್ರೆ ಇತ್ತು. ಚರಿತ್ರೆ ಅಂದರೆ ಇತಿಹಾಸ ಅಲ್ಲ, ಚರಿತ್ರೆ ಅಂದರೆ ನಮ್ಮ ಒಳಗಿರುವಂಥ ಗುಣ, ನಮ್ಮ ಸಜ್ಜನಿಕೆ, ನಮ್ಮ ಸನ್ನಡತೆ, ನಮ್ಮ ಆಡಳಿತ, ನಮ್ಮ ಸುವ್ಯವಸ್ಥೆ, ಯಾವ ದೇಶಕ್ಕೂ ಹಾನಿ ಮಾಡದ, ಯಾವ ದೇವದುರ್ಲಭ ದೇಶ ನಮ್ಮದು, ದೇವದುರ್ಲಭ ಧರ್ಮ ನಮ್ಮದು. ಇಂಥ ಒಂದು ಧರ್ಮವನ್ನು ಪ್ರಪಂಚಕ್ಕೆ ತೋರಿಸ್ಕೊಡುವಂಥದ್ದು, ನಮ್ಮ ಆಡಳಿತವನ್ನು ವಿಶ್ವದ ವ್ಯಾಪ್ತಿಯಲ್ಲಿ ತಗೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮೋದಿಜಿ ಹೇಗೆ ಮಾಡ್ತಾ ಇದ್ದಾರೋ ಆ ಸಂಕಲ್ಪಕ್ಕೆ ನಿನ್ನೆ ರಾಮ ಮಂದಿರ ಒಂದು ಸಾಕ್ಷಿ. ರಾಮ ಮಂದಿರ ಅನ್ನೋದು ಡಾಕ್ಟರ್ ಸುನೀಲ್ ಅವರು ಹೇಳಿದ ಹಾಗೆ ನಮ್ಮ ಒಳಗೆ ಇದ್ದಂಥದ್ದು, ಆದರೆ ಅದಕ್ಕೆ ಮೂರ್ತ ರೂಪ ಇರಲಿಲ್ಲ. ಮೂರ್ತ ರೂಪ ಬಂದ ಮೇಲೆ, ಈ ಮೂರ್ತಿ ಇಟ್ಟ ಮೇಲೆ, ಇವನ ಆಶೀರ್ವಾದ ಪಡೆದ ಮೇಲೆ ಮುಂದಿನ ಹೆಜ್ಜೆ ಈ ದೇಶದಲ್ಲಿ ಏನು ನಡಿಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಬಹುಶಃ ರಾಜರ್ಷಿಗಿದೆ. ಹಾಗಾಗಿ ನಿನ್ನೆಯ ಸಂದೇಶ ರಾಮ ಮಂದಿರದಿಂದ ಮೋದಿಜಿ ಅವರು ಕೊಟ್ಟಿದ್ದ ನಾನು ಪುನಃ ಉಚ್ಚಾರಣೆ ಮಾಡ್ತಾ ಇದ್ದೀನಿ. ದೇವ್ಸೆ ದೇಶ್, ರಾಮಸೆ ರಾಷ್ಟ್ರ. ನಮ್ಮ ರಾಷ್ಟ್ರ ಸುಭಿಕ್ಷವಾಗಲಿ, ನಮ್ಮ ರಾಷ್ಟ್ರ ವಿಶ್ವಗುರುವಾಗಲಿ, ಇದರಲ್ಲಿ ಶ್ರೀರಾಮನ ಆಶೀರ್ವಾದ ಇರಲಿ ಅನ್ನುವಂಥ ಸಂಭ್ರಮವನ್ನು ನಾವು ಇತ್ತೆಲ್ಲವರು ನೋಡ್ತಾ ಇದ್ದೀವಿ. ಮೊದಲಾಗಿ ಯೋಚನೆ ಮಾಡಿ ನೋಡಿ, ನಾವು ಯಾರು ಡಿಬೇಟಿಗೆ ಕೂತಿಲ್ಲ, ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ನಾವೆಲ್ಲರೂ ಒಂದೇ ಧ್ವನಿಯಲ್ಲಿ ಮಾತಾಡ್ತಾ ಇದ್ದೇವೆ. ಶ್ರೀರಾಮ್ ಅಂತ ಇದ್ದೇವೆ, ಜಯರಾಮ್ ಅಂತ ಇದ್ದೇವೆ, ಜೈ ಶ್ರೀರಾಮ್ ಅಂತ ಇದ್ದೇವೆ. ಇದೇ ನಮ್ಮ ಒಗ್ಗಟ್ಟಿನ ಮೊದಲನೇ ಮಂತ್ರ ಆಗಿರಬೇಕು. ಭಾರತ ದೇಶದಲ್ಲಿ ರಾವಣರು ಇದ್ದರು, ಅಡೆತಡೆ ಒಡ್ಡಿದವರು ಇದ್ದರು, ಆದರೆ ರಾವಣಸೇ ಹತಾಕೆ, ಮನಸ್ಸಿನಿಂದ ರಾವಣನನ್ನು ಬಿಟ್ಟು ನಿನ್ನೆ ರಾಮ ಮಂದಿರಕ್ಕೆ ಬಂದಿದ್ದಾನೆ, ಸಾಕೇತ್ ಅವಧಿಗೆ ಬಂದಿದ್ದಾನೆ. ಇಲ್ಲಿಂದ ನಮ್ಮ ಹೊಸ ಶಕೆ ಶುರು, ಹೊಸ ಯುಗ ಶುರು. ಈ ಒಳ್ಳೆಯ ಮಾತುಗಳಿಂದ ನಮ್ಮ ದೇಶವನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಈಗಿನ ಯುವ ಜನಾಂಗ ಸೇರಿದ್ದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಕಷ್ಟಪಟ್ಟವರು, ಕರಸೇವಕರಿದ್ದರು, ವಧೆಯಾದವರಿದ್ದರು, ಜೀವ ಕಳ್ಕೊಂಡವರಿದ್ದರು, ತಮ್ಮ ಯೌವನವನ್ನು ಬಿಟ್ಟು ಬಂದಂಥ ಸಾಧ್ವಿಗಳಿದ್ದರು. ನಿನ್ನೆ ನೋಡಿದಾಗ ಅವರ ಸಂಭ್ರಮಾಚರಣೆ ನೋಡಿದಾಗ ನಮಗೆ ನಿಂತಲೇ ಭಾವಪರಶ ಆಗ್ತಾ ಇತ್ತು. ಇಂಥವರ ಮಧ್ಯದಲ್ಲಿ ನಾವು ಬದುಕಿದ್ದೆವು, ಇನ್ನು ಮುಂದಿನ ಕಾಲಘಟ್ಟಕ್ಕೂ ನಾವು ಸೇರ್ತೇವೆ ಅನ್ನುವಂಥದ್ದೇ ನಮಗೆ ಸಂತೋಷ. ಇದೇ ಮುಂದಿನ ಯುಗೆಯ ಆಚರಣೆ.